ನಿತ್ಯವೂ ಕೂಡ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹೋಗಿ ಬರಬೇಕಾದ್ರೆ ಭಟ್ಟ ಪೂಜೆಗೆ ಹೊರಟ, ಈ ರೀತಿಯಾದಂತಹ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಗಲೀಜನ್ನು ತುಳ್ಕೊಂಡು ಹೋಗ್ತಾನೆ, ಹಾಗೆ ದೇವಸ್ಥಾನದೊಳಗೆ ಹೋಗ್ತಾನೆ, ಪೂಜೆ ಮಾಡ್ಕೊಂಡು ಬರ್ತಾನೆ ಅಂತ. ಆದರೆ ನಾವು ಮಾಡತಕ್ಕಂತಹ ಪರಿಶುದ್ಧತೆಯನ್ನು ಅವರು ಯಾರೂ ಗಮನಿಸಿರುವುದಿಲ್ಲ. ಆದರೆ ಈ ರೀತಿಯಾದಂತಹ ಮಾತುಗಳು, ಕುಹಕದ ನುಡಿಗಳು ನಮಗೆ ನಿತ್ಯವೂ ಕೂಡ ಇದ್ದೇ ಇದೆ. ಇಂತಹ ಹಲವಾರು ಅಡಚಣೆಗಳನ್ನು ದಾಟಿಕೊಂಡು ಕೂಡ ನಾವು ಆ ದೇವರ ಅರ್ಚನೆಯನ್ನು ಮಾಡುವುದರಲ್ಲಿ ಯಾವತ್ತೂ ತಪ್ಪಿಲ್ಲ. ನಮ್ಮ ಪ್ರತಿಯೊಬ್ಬರು ಹೇಳಿದ್ದಾರೆ, ಮಾಡೋಣ ಅಂತ ಹೇಳಿದ್ದಾರೆ. ಶಂಕರಾನಂದ ಜೋಯಿಸಿ ಹೇಳಿದ್ದಾರೆ, ನಾನು ನಿಂತ್ಕೋತೀನಿ. ಖಂಡಿತ ಶಿವಮೊಗ್ಗದಲ್ಲಿ ಜಿಲ್ಲಾ ಮಟ್ಟ ಭಾರಿ ಸಮಾವೇಶ ನಡೀಬೇಕು. ಅವತ್ತು ಆದರೆ ಮುಖ್ಯಮಂತ್ರಿ ಕರ್ಸಣ್ಣ ರಾಮಲಿಂಗರೆಡ್ಡಿ ಬಂದೇ ಬರ್ತಾರೆ. ಅವರು ಇದೇ ಇಲ್ಲ, ಕರೆದ ತಕ್ಷಣ ಬರ್ತಾರೆ. ಅವ್ರ ಮುಂದೆ ನಮ್ಮ ಕಷ್ಟಗಳು ಅವ್ರ ಮುಂದೆ ಇಟ್ಟಾಗ ಶಿವಮೊಗ್ಗ ಜಿಲ್ಲೆ ಜೋರಾಗಿದೆಯಪ್ಪ, ಒಂದು ಸಮಾವೇಶ ಮಾಡಿದ್ದಾರೆ ನಮ್ಮಿಂದ ಆಯ್ತೆ. ಇವತ್ತು ನೋಡಿ, ನನ್ನ ಒಕ್ಕೂಟ ಈ ಮಟ್ಟಿಗೆ ಬೆಳೆಯೋಕ್ಕೆ ಪತ್ರಕರ್ತರ ಕಾರಣ ಇನ್ಯಾರೂ ಅಲ್ಲ. ಮುಖ್ಯವಾಗಿ ಇವತ್ತೊಂದು ಈ ಸಂಘಟನೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೆ. ಅರ್ಚಕರ ಪರಿಸ್ಥಿತಿ ಹೇಗಿತ್ತು, ಹೇಗಾಯಿತು, ಏನಾಗ್ತಾ ಇದೆ ಅನ್ನೋದನ್ನು ದೀಕ್ಷಿತರು ಸಮಗ್ರವಾಗಿ ನಮ್ಮ ಮುಂದೆ ಚಿತ್ರಣವನ್ನು ಇಟ್ಟಿದ್ದಾರೆ. ಇಲಾಖೆಯ ಜೊತೆಯಲ್ಲಿ ಅರ್ಚಕರ ಸಂಬಂಧ ಮತ್ತು ಅರ್ಚಕರು ನಡೆಸ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ನಾನು ಸ್ವತಃ ಗಮನಿಸಿದೆ. ಸಂದಾಯ ಆಗ್ತಾ ಇದೆ, ಆದ್ದರಿಂದ ಸಂದಾಯ ಆಗುತ್ತೆ. ಇನ್ನು ಮುಂದೆ ತಸ್ದೀಕ್ ಅರ್ಜಿ ಯಾರು ಸಲ್ಲಿಸಿಲ್ಲ ಕೂಡಲೇ ನಮ್ಮ ವಿಲೇಜ್ ಅಕೌಂಟೆಂಟ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಮುಖಾಂತರ ಅರ್ಜಿ ಸಲ್ಲಿಸಿ. ಇನ್ನು ಮುಂದೆ ನಿಮಗೆಲ್ಲ ಬ್ಯಾಂಕ್ನಲ್ಲಿ, ಇಲ್ಲಿ ನಾವು ತಹಸೀಲ್ದಾರ್ ಮುಖಾಂತರ ಬರೋದಿಲ್ಲ, ಗೌರ್ಮೆಂಟ್ ಮುಖಾಂತರ ನಿಮಗೆ ಸಂಬಳ ರೂಪದಲ್ಲಿ ನಿಮಗೆ ತಸ್ದೀಕ್ ಹಣ ಆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನೀವೇನು ಭಯ ಪಡೋದು ಬೇಡ. ಆ ಪ್ರಮಾಣ ಪತ್ರ ಆ್ಯಕ್ಚುಲಿ ನಮ್ಮ ದೀಪಕ್ ಅವರು ಅಂತ ಏನು ಸಿಗುತ್ತೆ. ಈಗ ಮೊನ್ನೆ ನಾವು ಬಂದಾಗ ಈ ವೇದಿಕೆ ಮುಂದೆ ಕೂತ್ಕೊಂಡಾಗ ಸ್ವಲ್ಪ ಹೊತ್ತು ಮುಂಚೆ ನಾನು ಮಾತಾಡೋದು ಸೋಮಸುಂದರ ದೀಕ್ಷಿತರದೆ. ಅವರು ಮಳವಳ್ಳಿ ಮತ್ತು ಅವರ ಒಂದು ಇದರೊಳಗಡೆ ಹೊಸಪೇಟೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಂಘದ ವತಿಯಿಂದಲೇ DBTಯನ್ನು ಮಾಡಿಸಿದ್ದಾರೆ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.